ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, 3 ವರ್ಷದ ಜಾಹ್ನವಿ ಅಥವಾ ಜ್ಞಾನೇಶ್ವರಿ ಅನ್ನುವಂಥ ಮಗು ನಾಪತ್ತೆಯ ಪ್ರಕರಣ ಇಡೀ ದೇಶವನ್ನೇ ಒಂದು ಕ್ಷಣ ಬೆಚ್ಚಿ ಬೆರಗಾಗಿಸಬಿಟ್ಟಿದೆ. 11 ದಿನಗಳು ಕಳೆದು ಹೋದರೂ ಕೂಡ ಆ ಮಗುವಿನ ಪತ್ತೆ ಕೂಡ ಆಗಿಲ್ಲ. ಇದೀಗ ಸಾವಿರಾರು ಜನ ಸಿಬ್ಬಂದಿಗಳು ಆ ಮಗುವನ್ನು ಹುಡುಕಾಟ ಮಾಡ್ತಾ ಇದ್ದಾರೆ. ಕಾಡಿನಲ್ಲಿ ಹೋಯ್ತಾ ಅಥವಾ ಯಾರಾದರೂ ಮಾಟ ಮಂತ್ರವನ್ನ ಮಾಡಿ ಆಕೆಯನ್ನು ಅಪಹರಿಸಿಕೊಂಡು ಹೋಗ್ಬಿಟ್ರ, ಆಕೆ ಜೊತೆ ಹೋಗಿರುವಂತಹ ನಾಯಿ ಮತ್ತೆ ಬಂತು, ಮತ್ತೆ ಬಂದ ಬಳಿಕ ಅದು ವಿಚಿತ್ರವಾಗಿ ವರ್ತನೆ ಮಾಡೋದಕ್ಕೆ ಪ್ರಾರಂಭಿಸಿತು. ಅದಾದ ಬಳಿಕ ಆ ನಾಯಿಯು ಕೂಡ ಸಾವನ್ನಪ್ಪಿ ಹೋಗಿಬಿಡ್ತು. ನಮ್ಮ ಮಗಳನ್ನ ಯಾರಾದರೂ ಕರೆದುಕೊಂಡು ಹೋಗಿ ಮಾಟ ಮಂತ್ರವನ್ನ ಮಾಡಿಸಿ ಬಿಟ್ಟಿದ್ರಾ ಅಥವಾ ಆಕೆಯನ್ನ ಬಲಿ ಕೊಟ್ಟು ಬಿಟ್ಟಿದ್ದಾರಾ? ಈ ರೀತಿಯಾದಂಥ ಒಂದಿಷ್ಟು ಮನಸ್ಥಿತಿಯಲ್ಲಿ ಇದೀಗ ಆಕೆಯ ಕುಟುಂಬದವರು ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು 3 ವರ್ಷದ ಮಗು ಅಥವಾ ಈ 3 ವರ್ಷದ ಜಾಹ್ನವಿ ಅನ್ನುವಂಥ ಕಂದಮ್ಮ ನಾಪತ್ತೆ ಆಗಿರುವಂತಹದ್ದು ಇಡೀ ದೇಶವನ್ನೇ ಒಂದು ಕ್ಷಣ ಬೆಚ್ಚಿ ಬೆರಗಾಗಿಸಿಬಿಟ್ಟಿದೆ. ಅಂದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಮಾಧ್ಯಮಗಳಲ್ಲಾಗಿರ್ಬೋದು, ಎಲ್ಲ ಕಡೆಗೂ ಕೂಡ ಈ ವಿಚಾರವನ್ನು ಗಮನಿಸ್ತಾ ಇದ್ದೀರಿ. ಮಗು ನಾಪತ್ತೆ ಆಗಿರುವಂಥ ಪ್ರಕರಣ. ಅಂದ ಹಾಗೆ ಏನಿದು ಪ್ರಕರಣ? ಈ ಪ್ರಕರಣದಲ್ಲಿ ಇಷ್ಟು ದಿನಗಳ ಕಾಲ ಏನಾಯಿತು? ಯಾರು ಈ ಜಾಹ್ನವಿ? ಮಾಯವಾಗಿದ್ದಾದರೂ ಹೇಗೆ? ಈ ಪೊಲೀಸರು ಏನು ಕೆಲಸವನ್ನು ಮಾಡ್ತಾ ಇದ್ದಾರೆ? ಅಲ್ಲಿನ ಅಧಿಕಾರಿಗಳು ಏನೆಲ್ಲ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ? ಅಸಲಿಗೆ ಅಲ್ಲಿ ನಡೀತಾ ಇರುವಂತದ್ದಾದ್ರೂ ಏನೋ? ಈ ಕುರಿತಾಗಿ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ಅದರಲ್ಲೂ ಕೂಡ ಮನೆಯಲ್ಲಿ ಮಕ್ಕಳಿದ್ದಂಥವರು ಪ್ರತಿಯೊಬ್ಬ ಪೋಷಕರು ಕೂಡ ಗಮನಿಸಲೇಬೇಕಾದಂಥ ವಿಡಿಯೋ ಇದು ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಆಂಧ್ರ ಪ್ರದೇಶದ ಕಾಕಿನಾಡ ಜಿಲ್ಲೆಯ ತುನಿ ಮಂಡಲದ ದಂಡವಾಕ ಗ್ರಾಮದಲ್ಲಿ ಇಡೀ ದೇಶವೇ ಬೆಚ್ಚಿ ಬೀಳುವಂಥ ಘಟನೆಯೊಂದು ನಡೆದು ಹೋಗಿಬಿಟ್ಟಿದೆ. ಕೇವಲ 3 ವರ್ಷದ ಅಮಾಯಕ ಹೆಣ್ಣು ಮಗು ಜ್ಞಾನೇಶ್ವರಿ ಅಲಿಯಾಸ್ ಜಾಹ್ನವಿ ದಟ್ಟವಾದ ತಾಳೆ ಹಣ್ಣಿನ ತೋಟದ ಮಧ್ಯದಿಂದ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿ ಬಿಡ್ತಾಳೆ. 11 ದಿನಗಳು ಉರುಳಿ ಹೋಗಿದೆ. ನೂರಾರು ಪೊಲೀಸರು ಕಾಡನ್ನು ಜಾಲಾಡ್ತಾ ಇದ್ದಾರೆ. ಡ್ರೋನ್ಗಳು ಹಗಲು ರಾತ್ರಿ ಕಣ್ಗಾವಲು ಇಟ್ಟಿವೆ. ಆದರೂ ಮಗುವಿನ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ. ಅಷ್ಟಕ್ಕೂ ಆ 30 ನಿಮಿಷದಲ್ಲಿ ಏನಾಯಿತು? ಇದು ಕಾಡು ಪ್ರಾಣಿಯ ಕೃತ್ಯವೇ ಅಥವಾ ಇದರ ಹಿಂದೆ ಯಾವುದಾದ್ರೂ ಮಾಟ ಮಂತ್ರದ ಶಕ್ತಿ ಇದೆಯೇ? ಸ್ನೇಹಿತರೆ, ಆ ಕುರಿತಾಗಿ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಅಂದು ಜೂನ್ 6ನೇ ತಾರೀಕು ಮಧ್ಯಾಹ್ನ ಸಮಯ ಸುಮಾರು 11 ಗಂಟೆ 50 ನಿಮಿಷ, ಹತ್ರ 12 ಗಂಟೆಯ ಆಸುಪಾಸು 3 ವರ್ಷದ ಪುಟಾಣಿ ಜಾಹ್ನವಿ ತನ್ನ ಪೋಷಕರಾದ ಭವಾನಿ ಮತ್ತು ಗಣೇಶ್ ಅವರೊಂದಿಗೆ ತೋಟಕ್ಕೆ ತೆರಳಿರ್ತಾಳೆ. ಕಣ್ಣರೆಪ್ಪೆ ಮುಚ್ಚಿ ತೆರೆಯುವಷ್ಟರಲ್ಲಿ ಕೇವಲ 30 ನಿಮಿಷಗಳ ಅವಧಿಯಲ್ಲಿ ಮಗು ನಾಪತ್ತೆಯಾಗಿ ಬಿಡುತ್ತಾಳೆ. ಪೋಷಕರು ಇಡೀ ತೋಟವನ್ನು ಹುಡುಕಾಡೋದಕ್ಕೆ ಪ್ರಾರಂಭಿಸಿಬಿಡ್ತಾರೆ. ಆದರೂ ಕೂಡ ಮಗು ಎಲ್ಲಿಯೂ ಕೂಡ ಕಾಣೆಯಾಗೋದಿಲ್ಲ ಅಥವಾ ಪತ್ತೆ ಆಗೋದಿಲ್ಲ. ಕೊನೆಗೆ ಅಂದು ರಾತ್ರಿ 8:30 ಆಸುಪಾಸಿನಲ್ಲಿ ಪೊಲೀಸರಿಗೆ ದೂರನ್ನು ನೀಡ್ತಾರೆ. ಆದರೆ ವಿಧಿಯ ಆಟವೇ ಬೇರೆ ಇತ್ತು ಅಂತ ಕಾಣಿಸುತ್ತೆ. ಮಗು ನಾಪತ್ತೆಯಾದ ತಕ್ಷಣವೇ ಆ ಪ್ರದೇಶದಲ್ಲಿ ಭಾರೀ ಗಾಳಿ ಮಳೆ ಸುರಿಯಲು ಪ್ರಾರಂಭಿಸಿಬಿಡುತ್ತೆ. ಪ್ರಕೃತಿಯ ಈ ವಿಕೋಪ ತನಿಖಾ ತಂಡಕ್ಕೆ ಮೊದಲ ಹಿನ್ನಡೆಯನ್ನ ನೀಡಿಬಿಡುತ್ತೆ. ಮಗುವಿನ ಹೆಜ್ಜೆ ಗುರುತುಗಳು, ಬಟ್ಟೆಯ ತುಣುಕುಗಳು ಅಥವಾ ಯಾವುದೇ ರೀತಿಯ ಸುಳಿವುಗಳು ಕೂಡ ಆ ಭಾರೀ ಮಳೆಗೆ ಸಂಪೂರ್ಣವಾಗಿ ತೊಳೆದು ಹೋಗಿಬಿಡುತ್ತವೆ. ಶ್ವಾನದಳಕ್ಕೂ ಮಗುವಿನ ವಾಸನೆಯನ್ನ ಪತ್ತೆ ಹಚ್ಚಲು ಸಾಧ್ಯವಾಗದಂತೆ ಮಳೆ ನೀರು ಎಲ್ಲವನ್ನೂ ಕೂಡ ಆವರಿಸಿಕೊಂಡು ಬಿಡುತ್ತೆ. ಈ ತನಿಖೆ ಮುಂದುವರಿಯುತ್ತಿದ್ದಂತೆ ಇಡೀ ಪ್ರಕರಣಕ್ಕೆ ದೊಡ್ಡ ತಿರುವು ಕೂಡ ಸಿಕ್ಕಿತ್ತು. ಮಗು ನಾಪತ್ತೆಯಾದ ದಿನ ಅವಳ ಹಿಂದೆ ಹೋಗಿದ್ದಂತಹ ಕುಟುಂಬದ ಸಾಕು ನಾಯಿ 2 ದಿನಗಳ ನಂತರ ಒಂಟಿಯಾಗಿ ಮನೆಗೆ ಮರಳಿತ್ತು. ನಾಯಿ ಏನಾದರೂ ಸುಳಿವು ನೀಡಬಹುದೇ ಎಂದು ಎಲ್ಲರೂ ಕೂಡ ಭಾವಿಸ್ತಾ ಇದ್ರು. ಆದರೆ ಮನೆಗೆ ಬಂದ ಆ ಸಾಕು ಪ್ರಾಣಿ ವಿಚಿತ್ರವಾಗಿ ವರ್ತಿಸಲು ಪ್ರಾರಂಭಿಸಿಬಿಟ್ಟಿತ್ತು ಮತ್ತು ಕೇವಲ 2 ದಿನದಲ್ಲಿ ಇದ್ದಕ್ಕಿದ್ದಂತೆ ಸಾವನ್ನಪ್ಪಿತು. ಸ್ನೇಹಿತರೆ, ಆ ನಾಯಿಯ ಸಾವಿನ ಬಳಿಕ ಅನೇಕ ಅನುಮಾನಗಳು ಕೂಡ ಉಟ್ಕೊಳ್ಳೋದಕ್ಕೆ ಪ್ರಾರಂಭಿಸಿಬಿಟ್ವು. ಮಗುವನ್ನು ಯಾರಾದರೂ ಕಿಡ್ನಾಪ್ ಮಾಡಿದಾರಾ? ಕಿಡ್ನಾಪ್ ಮಾಡಿದವರೇ ನಮ್ಮ ಗುರುತು ಪತ್ತೆ ಏನು ಕೂಡ ಸಿಗಬಾರ್ದು ಅನ್ನೋ ಕಾರಣಕ್ಕೆ ನಾಯಿಗೆ ವಿಷವನ್ನು ಇಟ್ಟು ಕೊಂದು ಬಿಟ್ಟಿದ್ದಾರಾ ಎಂಬ ಆತಂಕ ಪೋಷಕರಲ್ಲಾಗಿರ್ಬೋದು, ಸ್ಥಳೀಯರಲ್ಲಾಗಿರ್ಬೋದು ಮತ್ತು ಇಡೀ ರಾಜ್ಯದಾದ್ಯಂತ ಒಂದಿಷ್ಟು ಅನುಮಾನಗಳನ್ನು ಈಡು ಮಾಡಿ ಕೊಡ್ತಾ ಇತ್ತು. ಸದ್ಯ ನಾಯಿಯ ಮರಣೋತ್ತರ ಪರೀಕ್ಷೆ ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಈ ಘಟನೆ ಮತ್ತೊಂದು ಭಯಾನಕ ಆಯಾಮ ಸಿಕ್ಕಿಬಿಟ್ಟಿದೆ. ತೋಟದ ಬೇಲಿಯಲ್ಲಿ ಮಗು ಕಾಣೆಯಾದ ಜಾಗದ ತಂತಿ ಬೇಲಿಗೆ 2 ನಿಗೂಢ ಗೊಂಬೆಗಳನ್ನು ನೇತು ಹಾಕಲಾಗಿದೆ. ಅಮಾವಾಸ್ಯೆ ಅಥವಾ ಮಾಟ ಮಂತ್ರದ ಹಿನ್ನೆಲೆಯಲ್ಲಿ ಈ ಮಗುವನ್ನ ಬಲಿ ಕೊಡಲಾಯಿತೆ ಅಥವಾ ತನಿಖಾ ತಂಡದ ದಾರಿ ತಪ್ಪಿಸಲು ಯಾರಾದರೂ ಬೇಕೆಂತಲೇ ಈ ಗೊಂಬೆಗಳನ್ನು ಕಟ್ಟಿ ಹಾಕಿದ್ದಾರಾ? ಈ ಪ್ರಶ್ನೆಗಳು ಇಡೀ ಆಂಧ್ರ ಪ್ರದೇಶದ ಜನತೆಯನ್ನ ಆತಂಕಕ್ಕೆ ತಳ್ಳಿಬಿಟ್ಟಿದೆ. ಸ್ನೇಹಿತರೆ, ಪೊಲೀಸರ ಮುಂದಿರುವ ಮತ್ತೊಂದು ಪ್ರಮುಖ ಶಂಕೆ ಏನು ಅಂತಂದ್ರೆ ಕಾಡು ಪ್ರಾಣಿಗಳ ದಾಳಿ. ಈ ಪಾಮ್ ಆಯಿಲ್ ತೋಟವು 100 ಎಕರೆ ದಟ್ಟವಾದ ಗುಡ್ಡಗಾಡು ಪ್ರದೇಶಕ್ಕೆ ಹೊಂದಿಕೊಂಡಿದೆ. ಸ್ಥಳೀಯರ ಪ್ರಕಾರ ಇಲ್ಲಿ ನರಿಗಳು, ಕಾಡು ನಾಯಿಗಳು ಸೇರಿದಂತೆ ಅನೇಕ ವ್ಯಾಘ್ರಗಳು ಕೂಡ ವಾಸವಾಗಿದ್ದಾವೆ. ಅಲ್ಲಿ ಹೆಚ್ಚಾಗಿ ದಟ್ಟವಾದಂಥ ಮತ್ತು ದೊಡ್ಡ ಗಾತ್ರದ ಹೆಬ್ಬಾವುಗಳು ಕೂಡ ವಾಸಿಸ್ತಾ ಇದ್ದಾವೆ ಎನ್ನುವಂಥ ಮಾಹಿತಿ ಕೂಡ ಪ್ರಾಥಮಿಕ ವರದಿಯಲ್ಲಿ ಗೊತ್ತಾಗಿತ್ತು. 3 ವರ್ಷದ ಮಗುವನ್ನ ಹೆಬ್ಬಾವು ನುಂಗಿರುವ ಸಾಧ್ಯತೆಯನ್ನ ಅರಣ್ಯ ಇಲಾಖೆಯವರು ಕೂಡ ನಂಬಿದ್ದಾರೆ. ಆ ನಿಟ್ಟಿನಲ್ಲಿಯೂ ಕೂಡ ಅರಣ್ಯ ಇಲಾಖೆಯವರು
ಒಂದಿಷ್ಟು ಹುಡುಕಾಟ ಅಂತದ್ದೆಲ್ಲವನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೊಂದೆಡೆ ಪೊಲೀಸರು ಅಪಹರಣದ ಕೋಣದಲ್ಲೂ ಕೂಡ ತನಿಖೆ ಚುರುಕುಗೊಳಿಸಿದ್ದಾರೆ. ಸೈಬರ್ ಕ್ರೈಮ್ ವಿಭಾಗದ ವಿಶೇಷ ತಂಡವು ಜೂನ್ 6ರಂದು ಮಧ್ಯಾಹ್ನ 11ರಿಂದ 1 ಗಂಟೆವರೆಗೆ ಆ ನಿರ್ದಿಷ್ಟ ಅರಣ್ಯ ಮತ್ತು ತೋಟದ ವ್ಯಾಪ್ತಿಯಲ್ಲಿದ್ದ ಎಲ್ಲಾ ಮೊಬೈಲ್ ಫೋನ್ಗಳ ಟವರ್ ಡಂಪ್ ಮತ್ತು ಕಾಲ್ ಡೇಟಾ ರೆಕಾರ್ಡ್ಸ್ ಗಳನ್ನ ಪರಿಶೀಲಿಸ್ತಾ ಇದೆ. ರೈಲ್ವೆ ನಿಲ್ದಾಣ ಮತ್ತು ಬಸ್ ನಿಲ್ದಾಣಗಳ ಸಿಸಿಟಿವಿ ದೃಶ್ಯಗಳನ್ನು ಕೂಡ ಜಾಲಾಡ್ತಾ ಇದ್ದಾರೆ. ಪ್ರಸ್ತುತ ಘಟನಾ ಸ್ಥಳದಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಸ್ಥಳೀಯ ಪೊಲೀಸರೊಂದಿಗೆ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ರಕ್ಷಣಾ ಪಡೆಗಳ 200ಕ್ಕೂ ಹೆಚ್ಚು ಸಿಬ್ಬಂದಿ ಕಾಡಿನ ಪ್ರತಿ ಇಂಚನ್ನು ಜಾಲಾಡ್ತಾ ಇದ್ದಾರೆ. ದಟ್ಟವಾದ ಪೊದೆಗಳು, ಕಂದಕಗಳು ಮತ್ತು ತೋಟದಲ್ಲಿರುವ ತೆರೆದ ಕೃಷಿ ಬಾವಿಗಳನ್ನ ತಪಾಸಣೆ ಮಾಡಲು ರಾತ್ರಿಯ ಸಮಯದಲ್ಲಿ ವಿಶೇಷ ನೈಟ್ ಮಿಷನ್ ಮತ್ತು ಥರ್ಮಲ್ ಇಮೇಜಿಂಗ್ ಡ್ರೋನ್ಗಳನ್ನು ಕೂಡ ಬಳಸಲಾಗ್ತಾ ಇದೆ. ಈ ಪ್ರಕರಣದ ಗಂಭೀರತೆಯನ್ನು ಅರಿತು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಮತ್ತು ಗೃಹ ಸಚಿವೆ ವಂಗಲ್ಪುಡಿ ಅನಿತಾ ಅವರು ಶೀಘ್ರವಾಗಿ ಮಗುವನ್ನ ಪತ್ತೆ ಹಚ್ಚಲು ಉನ್ನತ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನು ನೀಡಿದ್ದಾರೆ. ಮಗುವಿನ ಬಗ್ಗೆ ಯಾವುದೇ ನಿಖರ ಮಾಹಿತಿಯನ್ನು ನೀಡಿದವರಿಗೆ ಕಾಕಿನಾಡ ಪೊಲೀಸರು 1 ಲಕ್ಷ ನಗದು ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಎತ್ತ ಕರುಳಿನ ಆಕ್ರಂದನ ಮುಗಿಲು ಮುಟ್ಟಿದೆ. ಇಡೀ ರಾಜ್ಯವೇ ಪುಟಾಣಿ ಜಾಹ್ನವಿ ಸುರಕ್ಷಿತವಾಗಿ ಮನೆಗೆ ಮರಳಲಿ ಎಂದು ಪ್ರಾರ್ಥನೆ ಕೂಡ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇಂಥದ್ದೊಂದು ದುರಂತ ನಿಜಕ್ಕೂ ಯಾರು ಕೂಡ ಊಹೆ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. 9-10 ದಿನಗಳು ಕಳೆದು ಹೋಗಿಬಿಟ್ಟಿದ್ದಾವೆ ಅಂತಂದ್ರೆ ಜೂನ್ 6ನೇ ತಾರೀಕು ಮಗು ನಾಪತ್ತೆ ಆಗೋಗ್ಬಿಡುತ್ತೆ. ಇಲ್ಲಿಗೆ ಜೂನ್ 17ನೇ ತಾರೀಕು ಅಂತಂದ್ರೆ 10 ದಿನಗಳು ಕಳೆದು 11 ದಿನಗಳು ಆಗೋಗ್ಬಿಟ್ಟಿದ್ದಾವೆ. ಒಂದು ಕಡೆ ಯಾರ ಜೊತೆಗೇನಾದ್ರೂ ಇದ್ರೆ ಮಗು ಬದುಕಿರುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಒಂದು ವೇಳೆ ಯಾರ ಕೈಗೂ ಕೂಡ ಸಿಕ್ಕಿಲ್ಲ, ಅರಣ್ಯದಲ್ಲೇ ಮಿಸ್ ಆಗಿರಬಹುದು ಅಥವಾ ಇನ್ನೇನೋ ಕೂಡ ಆಗಿದೆ ಅಂತಂದ್ರೆ ಖಂಡಿತವಾಗಿಯೂ ಮಗು ಸಾವನ್ನಪ್ಪೇ ಬಿಟ್ಟಿರುತ್ತೆ. ಬಹುತೇಕ ಯಾರು ಕೂಡ ಇದನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಈ ಮಾತುಗಳು ಬಹುತೇಕರಿಗೆ ಒಂದಿಷ್ಟು ನೇರವಾಗಿ ಬಾಣ ಬಿಟ್ಟಂತೆನೂ ಕೂಡ ಅನಿಸ್ಬಹುದು. ಅಸಲಿಗೆ ನಾವೆಲ್ಲರೂ ಕೂಡ ನೈಜತೆಯನ್ನು ಅರ್ಥ ಮಾಡಿಕೊಂಡು ಗಮನಿಸೋದಾದ್ರೆ ಬಹುತೇಕ ಆ ಒಂದು ಮಗು ಯಾರ ಕೈಗೂ ಸಿಗದೆ ಅಥವಾ ಪತ್ತೆ ಆಗದೆ ಯಾರು ಕೂಡ ಆ ಮಗುವನ್ನು ಅಪಹರಿಸದೆ ಇದ್ರೆ ಖಂಡಿತವಾಗಿಯೂ ಆ ಮಗುವಿನ ಸಾವು ಖಂಡಿತವಾಗಿಯೂ ಆಗಿರುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯವೂ ಇಲ್ಲ. ಪ್ರಾಣಿಗಳು ದಾಳಿ ಮಾಡಿದ್ದವ, ಅಪಹರಣ ಮಾಡಿದ್ದಾರಾ ಅಥವಾ ಇನ್ನೇನಾಗಿರಬಹುದು ಅನ್ನುವ ನಿಟ್ಟಿನಲ್ಲಿ ಅಲ್ಲಿನ ಸಿಬ್ಬಂದಿಗಳು, ಅಧಿಕಾರಿಗಳು ಎಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇಂಥದ್ದೊಂದು ದುರಂತ. ಈ ದುರಂತಗಳನ್ನ ಗಮನಿಸಿದಂತ ನಾವು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರೋದು, ಅದರಲ್ಲೂ ಕೂಡ ಪೋಷಕರೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ವಿಚಾರ ಏನು ಅಂತಂದ್ರೆ, ನಿಮ್ಮ ಮಕ್ಕಳನ್ನ ಕರೆದುಕೊಂಡು ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತೀರಿ ಅಥವಾ ಇನ್ಯಾವುದೋ ಆಫೀಸ್ ಕೆಲಸಕ್ಕೆ ಹೋಗಿರ್ತೀರಿ. ಮಕ್ಕಳು ಕೂತ್ಕೊಂಡಿದ್ದಾವೆ, ಕೆಲಸವನ್ನ ಮಾಡಿದ್ರೆ ಆಯ್ತು ಅಂತೇಳಿ ಮಕ್ಕಳ ಕಡೆಗೆ ಗಮನ ಹರಿಸದೆ ಒಂದು ಕ್ಷಣ ನಿರ್ಲಕ್ಷ್ಯ ಮಾಡಿಬಿಟ್ರೆ ಬಹುತೇಕ ಈ ರೀತಿಯಾದಂಥ ದುರಂತಗಳು ನಡೆದು ಹೋಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆ ಕಾರಣದಿಂದಾಗಿ ಮಕ್ಕಳು ಇದ್ದಂಥವರು ಒಂದು ದಿನ ಕೆಲಸವನ್ನ ಬೇಕಾದ್ರೆ ಅವರಿಗೋಸ್ಕರ ಕೆಲಸವನ್ನ ಬಿಟ್ಟು ಮನೆಯಲ್ಲಿ ಅವರನ್ನು ನೋಡಿಕೊಳ್ಳೋದಕ್ಕೆ ಇದ್ರೂ ಕೂಡ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ಬದಲಿಗೆ ಮಕ್ಕಳ ಕಡೆ ಗಮನ ಹರಿಸಲೇಬೇಕಾಗಿರುವಂತಹ ಅನಿವಾರ್ಯತೆ ಇಂದಿನ ಪೋಷಕರಲ್ಲಿ ಖಂಡಿತವಾಗಿಯೂ ಇದೆ. ಸ್ನೇಹಿತರೆ, ಈ ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗಾಗಿರ್ಬೋದು, ಫ್ರೆಂಡ್ಸ್ಗಾಗಿರ್ಬೋದು, ಅದೇ ರೀತಿಯಾಗಿ ಪೋಷಕರಾಗಿರುವಂತಹ ವಿಶೇಷವಾಗಿ ಮಕ್ಕಳನ್ನ ಎತ್ತಿರುವಂತವರಿಗೆ ಈ ವಿಡಿಯೋವನ್ನ ಖಂಡಿತವಾಗಿಯೂ ಶೇರ್ ಮಾಡಿ. ಮಕ್ಕಳು 5 ವರ್ಷ 10 ವರ್ಷ ಆದರೂ ಕೂಡ ಮಕ್ಕಳನ್ನ ನಾವು ಗಮನಿಸಲೇಬೇಕಾದಂಥ ಅನಿವಾರ್ಯತೆ ಈ ಸಂದರ್ಭದಲ್ಲಿದೆ. ಹಾಗಾಗಿ ಮಕ್ಕಳು ಏನು ಬೇಕಾದರೂ ಮಾಡಬಹುದು, ಹೇಗೆ ಬೇಕಾದರೂ ಕೈಯಿಂದ ಮಿಸ್ ಆಗ್ಬೋದು. ಆ ಕಾರಣದಿಂದಾಗಿ ಅವರೆಲ್ಲರೂ ಕೂಡ ಎಚ್ಚೆತ್ಕೊಳ್ಳಿ ಅನ್ನೋ ಕಾರಣದಿಂದಾಗಿ ಈ ವಿಡಿಯೋನ ಮನೆಯಲ್ಲಿ ಮಕ್ಕಳಿದ್ದಂಥವರಿಗೆ ಆದಷ್ಟು ಶೇರ್ ಮಾಡಿ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.